ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂದ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು 2021ನೇ ವರ್ಷದಲ್ಲಿ ಮೊದಲನೆಯ ತಿಂಗಳಿನ 3ನೆಯ ಮಂಗಳವಾರ ದಿವಸದಲ್ಲಿ ಅದ್ಭುತವಾಗಿ ದೇವರು ನಮ್ಮೆಲ್ಲರನ್ನು ನೆನಪು ಮಾಡಿಕೊಂಡು ಈ ಸ್ಥಳದಲ್ಲಿ ಸಭೆಯಾಗಿ ಕೂಡುವುದಕ್ಕೋಸ್ಕರವಾಗಿ ಆತನ ಕರುಣೆ, ಕೃಪೆ, ಕಟಾಕ್ಷ, ಕೃಪೆಯಿಂದ ತುಂಬಿಸಿದ್ದಕ್ಕಾಗಿ ಮೊದಲನೇದಾಗಿ ನಾನು ದೇವರನ್ನು ವಂದಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ನೇರವಾಗಿ ವಾಕ್ಯದ ಕಡೆಗೆ ಹೋಗೋಣ. ಹೊಸ ವರ್ಷ, ಹೊಸದಾದಂಥ ವರ್ಷ, ನಮ್ಮ ಜೀವಿತದಲ್ಲಿ ಹೊಸದಾಗಿರತಕ್ಕಂಥ ಕಾರ್ಯಗಳು ನಡೆಯುವಂಥ ವರ್ಷ. ಹಳೆಯದೆಲ್ಲ ಹೋಯಿತು, ಹೊಸದಾಗಿರ್ತಕ್ಕಂಥ ವರ್ಷ ನಮ್ಮ ಜೀವಿತದಲ್ಲಿ ಬಂತು. ಪ್ರಿಯರೇ, ದೇವರ ವಾಕ್ಯ ಕೂಡ ಹೇಳ್ತಾ ಇದೆ, ನೀವು ಕೂಡ ಹಳೆಯವರಾಗಿರಬಾರದು, ನೀವು ಕೂಡ ಹೊಸಬರಾಗಿ ಜೀವಿಸಬೇಕು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಾವೆಲ್ಲರೂ ಕೂಡ ಹೊಸತನವನ್ನೇ ಹೆಚ್ಚಾಗಿ ಇಷ್ಟಪಡ್ತಾ ಇರ್ತೀವಿ. ಹೊಸದೇ ನಮಗೆ ಬೇಕಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಯಾರಾದರೂ ಬಟ್ಟೆಗಳು ತೆಗೆದುಕೊಳ್ಳೋದಕ್ಕೆ ಹೋದರೆ ಹಳೆ ಬಟ್ಟೆಗಳನ್ನು ಖರೀದಿ ಮಾಡ್ತಾರ, ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತಾರ? ಹೊಸದಾಗಿರುವಂಥದ್ದನ್ನು ಎಲ್ಲರೂ ಕೂಡ ಹೊಸತನವನ್ನು ಏನು ಮಾಡ್ತಾರೆ? ಇಷ್ಟಪಡ್ತಾರೆ. ಮನೆಯನ್ನು ಕಟ್ಟಬೇಕಾದ್ರೆ ಅದಕ್ಕೆ ಹಳೆಯದಾಗಿರ್ತಕ್ಕಂಥವುಗಳನ್ನು ಏನು ಮಾಡಲ್ಲ? ಉಪಯೋಗ ಮಾಡಲ್ಲ. ಎಲ್ಲವೂ ಕೂಡ ಹೊಸದಾಗಿರುವಂಥದ್ದೇ. ಈ ಸಮಯದಲ್ಲಿ ನಾವು ನೋಡೋದಾದರೆ ಹಳೆಯ ಮನೆ ನಮ್ದಿತ್ತು ಅಂತ ತಿಳ್ಕೊಳ್ರಿ. ಹೊಸ ಮನೆಗೆ ಹಳೆ ಮನೆ ಕಿಟಕಿ ಬಾಗಿಲುಗಳು ಬರ್ತಾವಂತೇಳಿ ನಾವು ಹಳೆ ಮನೆ ಕಿಟಕಿ ಬಾಗಿಲುಗಳು ಇಡ್ತೀವ? ಇಡಲ್ಲ. ಯಾವ್ದು ಇಡ್ತೀವಿ? ಹೊಸದನ್ನೇ ಇಡ್ತೀವಿ. ದೇವ್ರ ವಾಕ್ಯ ಕೂಡ ಹೇಳ್ತಾ ಇದೆ, ನಮ್ಮ ಸಂಗಡ ಮಾತಾಡ್ತಾ ಇದೆ, ನಾವು ಆದಾಮನಲ್ಲಿ ಏನಾಗಿದ್ದೇವೆ? ಹಳೆಯವರಾಗಿದ್ದೇವೆ, ಪಾಪಿಗಳಾಗಿದ್ದೇವೆ. ಆದರೆ ಕಡೆ ಆದಾಮನಾಗಿರುವ ಯೇಸು ಕ್ರಿಸ್ತನಲ್ಲಿ ನಾವೇನಾಗಬೇಕು? ಹೊಸಬರಾಗಿ ಹುಟ್ಟಬೇಕು ಎಂಬುದಾಗಿ. 12ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ನೀವು ಓದುವಾಗ ಅಲ್ಲಿ ಪೌಲನು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ. 2ನೇ ವಚನದಲ್ಲಿ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ. ನೂತನವಾಗಿರ್ತಕ್ಕಂಥ ಮನಸ್ಸು, ನೂತನವಾಗಿರ್ತಕ್ಕಂಥ ಸ್ವಭಾವ, ನೂತನವಾಗಿರ್ತಕ್ಕಂಥ ನಡವಳಿಕೆ. ಹಳೆಯ ನಡವಳಿಕೆ ನಮ್ಮಲ್ಲಿ ಇರಬಾರದು, ಹಳೆಯ ಪದ್ಧತಿಗಳು ನಮ್ಮಲ್ಲಿ ಇರಬಾರದು. ಹೊಸದಾಗಿರುವಂಥದ್ದೇ ನಮ್ಮಲ್ಲಿ ಬರಬೇಕು ಎಂಬುದೇ ದೇವರ ಒಂದು ಇಷ್ಟವಾಗಿದೆ, ಚಿತ್ತವಾಗಿದೆ ಪ್ರಿಯರೇ. ಹಳೆಯದು ಏನಾಗಿದೆ? ಅದು ನಮ್ಮನ್ನು ಅಸತ್ಯದ ಕಡೆಗೆ ನಡೆಸುವಂಥದ್ದಾಗಿದೆ. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನು ಮರ್ಮಗಳ ಗಣಿ ಎಂಬುದಾಗಿ ಕರೆಯಿಸಿಕೊಳ್ಳುವಂಥ ವ್ಯಕ್ತಿ ಪ್ರಿಯರೇ. ಅನೇಕ ಮರ್ಮಗಳನ್ನು ದೇವರ ಆತ್ಮನ ಮೂಲಕವಾಗಿ ಪೌಲನು ಏನು ಮಾಡಿದ್ದಾನೆ? ಸತ್ಯವೇದದಲ್ಲಿ ಲಿಖಿತಪಡಿಸಿದ್ದಾನೆ ಪ್ರಿಯರೇ. ಯಾಕಂದರೆ ದೇವರ ವಾಕ್ಯ ಏನಾಗಿದೆ? ಸಜೀವವಾಗಿರುವಂಥದ್ದು. ಏನಾಗಿದೆ? ಅದು ಜೀವವುಳ್ಳಂಥದ್ದು. ಅದೇನಾಗಿದೆ? ಕಾರ್ಯವನ್ನು ಮಾಡುವಂಥದ್ದು. ಯಾವ ಇಬ್ಬಾಯಿ ಕತ್ತಿಗಿಂತಲೂ, ಇಬ್ರಿಯರಿಗೆ ಬರೆದ ಪತ್ರಿಕೆ 4:12 ನಾವು ನೋಡ್ತಾ ಇದ್ದೀವಿ, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಅದು ಹದವಾದದ್ದು. ಅನೇಕರು ವಾಕ್ಯ ಕೇಳ್ತಾನೆ ಏನಾಗ್ತಾರೆ? ಸ್ವಸ್ಥತೆಯನ್ನು ಹೊಂದಿಕೊಳ್ತಾರೆ. ವಾಕ್ಯವನ್ನು ಕೇಳ್ತಾನೆ ಅವರ ಜೀವಿತಗಳನ್ನು ಬದಲಾವಣೆ ಮಾಡಿಕೊಳ್ತಾರೆ. ವಾಕ್ಯವನ್ನು ಕೇಳ್ತಾನೆ ಅವರ ದುಃಖವೆಲ್ಲ, ಭಾರ ಎಲ್ಲ ಏನಾಗುತ್ತೆ? ನೀಗಿ ಹೋಗುತ್ತೆ ಪ್ರಿಯರೇ. ಅದರ ಸಲುವಾಗಿ ಆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ತಿಳಿಸ್ತಾ ಇದೆ ವಾಕ್ಯ ಏನಂತೇಳಿ, ನೀವು ಹೊಸಬರಾಗಿ ಇರಬೇಕು. ನೂತನ ಮನಸ್ಸನ್ನು 2021ನೇ ವರ್ಷದಲ್ಲಿ ನೀವು ಹೊಂದಿದವರಾಗಿ ನೀವು ನಡೆದುಕೊಳ್ಳಬೇಕು. ಈ ಸಮಯದಲ್ಲಿ 3 ಅಂಶಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ, ನಾವು ನಮ್ಮ ಜೀವಿತದಲ್ಲಿ ನಾವು ಏನಾಗಬೇಕಂತೆ? ಹೊಸಬರಾಗಿ ಹುಟ್ಟಬೇಕು. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಒಬ್ಬ ಬೋಧಕನು, ಫರಿಸಾಯನು, ವಯಸ್ಸಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ
ಯೇಸು ಕ್ರಿಸ್ತನನ್ನ ಮಧ್ಯರಾತ್ರಿಯಲ್ಲಿ ಹುಡುಕಿಕೊಂಡು ಏನು ಮಾಡ್ತಾ ಇದ್ದಾನೆ, ಬರ್ತಾ ಇದ್ದಾನೆ ಪ್ರೇಯರ್. ಯಾರ ಬಳಿಗೆ ಬರ್ತಾ ಇದ್ದಾರೆ? ಯೇಸು ಸ್ವಾಮಿಯ ಬಳಿಗೆ ಬಂದು ಏನಂತೇಳಿ ಕೇಳ್ತಾ ಇದ್ದಾನಂದ್ರೆ, ನೀನು ದೇವರ ಕಡೆಯಿಂದ ಬೋಧಕನೆಂದು ಬಲ್ಲೆವು, ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳ್ತಾ ಇದ್ದಾನೆ. 3ನೇ ಅಧ್ಯಾಯ ತೆಗೆದಿದ್ದೀರಲ್ಲ, ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ. ಆ ಸಮಯದಲ್ಲಿ ಯೇಸು ಸ್ವಾಮಿಯವರು ಹೇಳಿರ್ತಕ್ಕಂಥ ಮಾತು ಏನಂದರೆ, ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ಹೊಸದಾಗಿ ನಾವು ಹುಟ್ಟಲಾರದೆ ಇದ್ದರೆ, ಹೊಸಬರಾಗಿ ನಾವು ಜೀವಿಸಲಾರದೆ ಇದ್ದರೆ ದೇವರ ರಾಜ್ಯವನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ನೂತನವಾಗಿರ್ತಕ್ಕಂಥ ಸ್ವಭಾವವುಳ್ಳವರಾಗಿ ನಾವು ಜೀವಿಸಲಾರದೆ ಇದ್ದರೆ ದೇವರ ರಾಜ್ಯವನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಮೊಟ್ಟ ಮೊದಲನೇದಾಗಿ ನಾವು ಹೊಸಬರಾಗಿ ಹುಟ್ಟಬೇಕು. ಹಳೆಯ ಪಾಪದ ಸ್ವಭಾವಗಳನ್ನೆಲ್ಲ ನಾವು ತೆಗೆದು ಹಾಕಿಕೊಳ್ಳಬೇಕು. ನಮ್ಮ ಜೀವಿತದಲ್ಲಿ ನಾವು ಹೊಸಬರಾಗಿ ಹುಟ್ಟಬೇಕು. ಯೇಸು ಸ್ವಾಮಿ ಹುಡುಕಿಕೊಂಡು ಯಾರು ಬಂದಿದ್ದಾರೆ? ಫರಿಸಾಯನಾಗಿರ್ತಕ್ಕಂಥ, ಬೋಧಕನಾಗಿರ್ತಕ್ಕಂಥ ನಿಕೋದೇಮ ಪ್ರಿಯರೇ. ವಯಸ್ಸಾಗಿರುವಂಥ ವ್ಯಕ್ತಿ, ಆತನಿಗೆ ತಾನು ಮಾಡ್ತಾ ಇರುವಂಥ ಬೋಧನೆ ಏನು ಎಂಬುದಾಗಿ ತಿಳಿಯಲಾರದಂಥ ಸ್ಥಿತಿಯಲ್ಲಿ ಆತನು ಯೇಸು ಕ್ರಿಸ್ತನನ್ನು ಹುಡುಕಿಕೊಂಡು ಬಂದಿದ್ದಾನೆ. ರಾತ್ರಿಯ ಸಮಯದಲ್ಲಿ ಬಂದಿದ್ದಾನೆ. ಯಾಕಂದರೆ ಹಗಲತ್ತ ಬಂದರೆ ಇವ್ರು ನೋಡಿಬಿಡ್ತಾರೆ, ಮತ್ತೆ ನನ್ನ ಟಾರ್ಚರ್ ಮಾಡ್ತಾರೆ. ಅಯ್ಯೋ, ಯೇಸು ಸ್ವಾಮಿಯನ್ನು ಫಾಲೋ ಮಾಡ್ತಾ ಇದ್ದಾನೆ ಅಯ್ಯಪ್ಪ ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಟಾರ್ಚರ್ ಮಾಡ್ತಾರೆ ಅಂತೇಳಿ ರಾತ್ರಿಯಲ್ಲಿ ಆತನ ಏನು ಮಾಡಿದ್ದಾನೆ, ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬಂದಿದ್ದಾನೆ ಪ್ರೇರೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವಿದೆ ಹೇಳ್ತಾ ಇದೆ, ಆ ನಿಕೋದೇಮನಿಗೆ ದೇವರು ಹೇಳಿರ್ತಕ್ಕಂಥ ಮಾತು ಯಾವುದ್ರಿ? ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ. ದೇವರು ಹೇಳುವಂಥ ಮಾತು ಯಾವುದು ಕೂಡ ಸುಳ್ಳಲ್ಲ, ನಿಜವಾಗಲೂ ಆತನು ಹೇಳಿದ್ದಾನೆ. ಏನಂತೇಳಿ? ನೀನು ಹೊಸದಾಗಿ ಹುಟ್ಟಬೇಕು. ಅಲ್ಲೆಲ್ಲೂ ಯಾವಾಗ ನಿಕೋದೇಮನ ಕೇಳ್ತಾನೆ, ಅಯ್ಯೋ, ನಾನು ವಯಸ್ಸಾಗಿರ್ತಕ್ಕಂಥ ಮುದುಕನಾಗಿದ್ದೇನೆ, ತಾಯಿಯ ಗರ್ಭದೊಳಗಡೆ ಹೋಗಿ ಮತ್ತೆ ನನ್ನಿಂದ ಹುಟ್ಟೋದಕ್ಕೆ ಆದೀತೆ ಅಂತೇಳಿ. ಅಲ್ಲೆಲ್ಲೂಯ, ಪ್ರೈಸ್ ಲಾರ್ಡ್. ಆತ ಏನು ಅಂದ್ಕೊಂಡಿದ್ದಾನೆ, ಮತ್ತೆ ಹುಟ್ಟಬೇಕಂದ್ರೆ ಮತ್ತೆ ತಾಯಿಯ ಗರ್ಭದಲ್ಲಿ ಹೊಟ್ಟೆ ಒಳಗಡೆ ಹೋಗಿ ಮತ್ತೆ ಹುಟ್ಟಿ ಬರಬೇಕು ಅಂತೇಳಿ ತಪ್ಪಾದ ಅಭಿಪ್ರಾಯ ಉಳ್ಳವನು ಆಗಿದ್ದಾನೆ ಪ್ರೇರ. ಆತನು ಹೊಸದಾಗಿ ಹುಟ್ಟಬೇಕೆಂಬುದರ ಅರ್ಥ ಏನಂದರೆ, ಆ ಶರೀರ, ಕಲ್ಮಶವಾಗಿರ್ತಕ್ಕಂಥ ಶರೀರ, ಪಾಪದಿಂದ ತುಂಬಿರ್ತಕ್ಕಂಥ ಶರೀರ, ಅದೇನಾಗಬೇಕು? ಪರಿಶುದ್ಧ ಶರೀರವಾಗಿ ಮಾರ್ಪಾಟಾಗಬೇಕು. ಆ ಮಾರ್ಪಾಟಾಗಬೇಕಾದ್ರೆ ನಮ್ಮ ಜೀವಿತವನ್ನು ಯಾರಿಗೆ ಒಪ್ಪಿಸಿಕೊಡಬೇಕು? ತೊಳೆಯುವಂಥ ದೇವರು. ನಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಅಪರಿಶುದ್ಧತೆ, ಪಾಪವನ್ನು ತೊಳೆಯುವಂಥ ದೇವರು ಯಾರು? ಯೇಸು ಕ್ರಿಸ್ತನ. ಆತನಿಗೆ ಒಪ್ಪಿಸಿಕೊಟ್ರೆ ನಮ್ಮ ಜೀವಿತ ಏನಾಗುತ್ತೆ ರೀ? ಹೊಸದಾಗುತ್ತೆ. ಅದರ ಸಲುವಾಗಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರಿ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ಯೇಸು, ನಾನು 5ನೇ ವಚನ, ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಹೊಸದಾಗಿ ಹುಟ್ಟಬೇಕಂದ್ರೆ ಏನು ಮಾಡ್ಬೇಕ್ರಿ? ನೀರಿನಿಂದ ಹುಟ್ಟಬೇಕು. ಈ ನೀರಂದ್ರೆ ಏನು ಸಾದೃಶ್ಯ? ಯಾವುದಕ್ಕೆ ಸಾದೃಶ್ಯ? ದೀಕ್ಷಾ ಸ್ನಾನಕ್ಕೆ ಸಾದೃಶ್ಯ. ದೀಕ್ಷಾ ಸ್ನಾನ ಯಾವಾಗ ತೆಗೆದುಕೊಳ್ತೀಯೋ, ದೇವ್ರ ವಾಕ್ಯ ಹೇಳ್ತಾ ಇದೆ, ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವವನು ರಕ್ಷಣೆಯನ್ನು ಹೊಂದುವನು. ಆ ರಕ್ಷಣೆ ಎನ್ನುವಂಥದ್ದು ಯಾರ ಕಡೆಯಿಂದ ಬರುವಂಥದ್ದು? ಸೃಷ್ಟಿಕರ್ತನಾದ ದೇವರ ಕಡೆಯಿಂದ ಬರುವಂಥದ್ದು. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಮೊಟ್ಟ ಮೊದಲನೇದಾಗಿ ನಾವು ಹೊಸಬರಾಗಿ ಹುಟ್ಟಬೇಕು. ಅಲ್ಲೆಲ್ಲ ಪ್ರೈಸ್. ನನಗೆ ಅನಿಸುತ್ತೆ, ಕೆಲವು ಜನರು ಏನು ಮಾಡ್ತಾರೆ ಅಂದರೆ, ದೀಕ್ಷಾ ಸ್ನಾನವನ್ನು ಏನು ಮಾಡ್ತಾರೆ, ಹಿಂದಕ್ಕೆ ಹಾಕಿಬಿಡ್ತಾರೆ. ಕೆಲವು ಜನರು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳೋದಕ್ಕೆ ಏನು ಮಾಡೋದಿಲ್ಲ, ಇಷ್ಟಪಡೋದಿಲ್ಲ. ಕೆಲವು ಜನರಿಗೆ ಏನಾಗುತ್ತೆ, ಭಾಳ ಭಯ ಆಗಿಬಿಡುತ್ತೆ, ಅಯ್ಯೋ ಯಾಕೆ ಮಾಡಿಸ್ಕೋಬೇಕು ದೀಕ್ಷಾ, ಅದು ಇದು ಏನೆಲ್ಲ ಸಂಗತಿಗಳನ್ನು ಏನು ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಒಂದು ವೇಳೆ ಯೇಸು ಕ್ರಿಸ್ತನು ಬಂದರೆ ಇವ್ರು ಏನಾಗ್ತಾರೆ? ಕೈ ಬಿಡಲ್ಪಡ್ತಾರೆ. ಏನಾಗ್ತಾರೆ ರೀ? ಕೈ ಬಿಡಲ್ಪಡ್ತಾರೆ. ಸ್ವಾಮಿಯವರು ಕೇಳ್ತಾರೆ, ಹೇಳ್ತಾರೆ, ಅಯ್ಯೋ ನಿನಗೆ ಎಷ್ಟು ಸಾರಿ ಹೇಳಿದ್ರು ಕೂಡ ನೀನೇನು ಮಾಡಲಿಲ್ಲ, ದೀಕ್ಷೆ ತೆಗೆದುಕೊಳ್ಳಲಿಲ್ಲ. 3 ಸಾಕ್ಷಿಗಳು ಬೇಕೇ ಬೇಕು. ಯೋಹಾನ ಬರೆದ ಸುವಾರ್ತೆ 3ನೇ ಯೋಹಾನ್ಗೆ ಬರೆದ ಪತ್ರಿಕೆ, 1ನೇ ಯೋಹಾನ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. 3ನೇ ಅಧ್ಯಾಯ ತೆಗೆದ್ರೆ ಅಲ್ಲಿ ನಿಮಗೆ ವಾಕ್ಯ ತಿಳಿಸುತ್ತೆ. ಏನಂತ ಹೇಳಂದರೆ, 3 ಸಾಕ್ಷಿಗಳು. ಒಂದು ಸಾರಿ ಓದ್ತೀರಾ ಆ ವಚನ? ಐದನೇ ಅಧ್ಯಾಯ ತೆಗ್ರಿ. 3ನೇ ಅಧ್ಯಾಯ 5ನೇ ಅಧ್ಯಾಯ 7-8ನೇ ವಚನ. ಇದಲ್ಲದೆ ಆತ್ಮನೂ ಸಾಕ್ಷಿ ಕೊಡುವವನಾಗಿದ್ದಾನೆ. ಆತ್ಮನು ಸತ್ಯ ಸ್ವರೂಪನೇ. ಆತ್ಮ, ನೀರು, ರಕ್ತ ಎಂಬ 3 ಸಾಕ್ಷಿಗಳುಂಟು. ಈ 3 ಒಂದೇ ಅಭಿಪ್ರಾಯವಾಗಿ ಸಾಕ್ಷಿ
ಹೇಳುತ್ತವೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಆತ್ಮನೂ ಸಾಕ್ಷಿ ಬೇಕು, ಪರಿಶುದ್ಧಾತ್ಮ ದೇವರು ನಮಗೆ ಸಾಕ್ಷಿ ಕೊಡಬೇಕು, ನೀರು ಸಾಕ್ಷಿ ಕೊಡಬೇಕು, ಮತ್ತು ರಕ್ತ. ಯಾರ ರಕ್ತದು? ಸೃಷ್ಟಿಕರ್ತನಾದ ದೇವರು ಸುರಿಸಿದಂಥ ರಕ್ತ. ಆ ರಕ್ತವು ಕೂಡ ಸಾಕ್ಷಿ ಕೊಡಬೇಕು. ಆವಾಗ ನಾವೇನಾಗ್ತೀವಿ? ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳುವುದಕ್ಕೆ ಯೋಗ್ಯರಾಗ್ತೀವಿ. ಪ್ರೇರ ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಾವು ಹೊಸಬರಾಗಿ ಈ ವರ್ಷ ಹುಟ್ಟಬೇಕು. ಹಳೆಯ ಸಂಗತಿಗಳನ್ನು ನಾವು ತೆಗೆದುಹಾಕಬೇಕು. ವ್ಯರ್ಥವಾಗಿರ್ತಕ್ಕಂಥ ಪದ್ಧತಿಗಳನ್ನು ನಾವು ತೆಗೆದುಹಾಕಿಕೊಳ್ಳಬೇಕು. ಮೊದಲನೇದಾಗಿ ನಾವು ಹೊಸಬರಾಗಿ ಹುಟ್ಟಬೇಕು. ಹುಟ್ಟಿದಂಥ ಸಮಯದಲ್ಲಿ ನಮಗೆ ದೇವರ ರಾಜ್ಯದಲ್ಲಿ ನಮಗೇನಿದೆ? ಪ್ರವೇಶ ಇದೆ. ಪ್ರೇರ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ಪಷ್ಟವಾಗಿ ಸತ್ಯವೇದ ತಿಳಿಸ್ತಾ ಇದೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ನೀನು ಕಾಣುವುದಿಲ್ಲ. ನೀರಿನಿಂದ ನಿನಗೆ ಸಾಕ್ಷಿ ಬೇಕು. ಮುಳುಗು ದೀಕ್ಷಾ ಸ್ನಾನ ಎನ್ನುವಂಥದ್ದು ನಿನಗೆ ಖಂಡಿತವಾಗಿ ಬೇಕು. ದೇವರು ಎಷ್ಟು ಹೇಳಿದರೂ ಕೂಡ ಆ ಒಂದು ವಾಕ್ಯಗಳಿಗೆ ನೀನು ತದ್ವಿರುದ್ಧವಾಗಿ ನಡೆದಿದ್ದೇ ಆದರೆ ದೇವರು ಬಂದಾಗ ಏನಾಗ್ತೀಯ? ನೀನು ಕೈ ಬಿಡಲ್ಪಡ್ತೀಯ. ಹಲ್ಲೆಲೂಯಾ. ಯೂಟ್ಯೂಬಲ್ಲಿ ರ್ಯಾಪ್ಚರ್ ವೀಡಿಯೋಸ್ ಅಂತೇಳಿ ನೋಡ್ರಿ. ಯೇಸು ಕ್ರಿಸ್ತನು ಬರುವಾಗ ಕೈ ಬಿಡಲ್ಪಡುವಂಥವರ ಸ್ಥಿತಿ ಯಾವ ರೀತಿಯಾಗಿ ಇರುತ್ತೆ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರೇರೆ, ಮೊದಲನೇದಾಗಿ ನೀವು ಹೊಸಬರಾಗಿ ಹುಟ್ಟಬೇಕು. ಎರಡನೇದಾಗಿ ನಿಮ್ಮ ನಂಬಿಕೆ ಎನ್ನುವಂಥದ್ದು ಏನಾಗಬೇಕು? ಹೊಸದಾಗಬೇಕು. ಅನೇಕರು ಯೇಸು ಕ್ರಿಸ್ತನನ್ನು ನಂಬಿದ್ದಾರೆ, ಆದರೆ ಅಪನಂಬಿಕೆ ಎನ್ನುವಂಥದ್ದು ಅವರ ಬಳಿಯಲ್ಲಿ ಇದೆ. ಪ್ರೇರೆ, ದೇವರನ್ನು ನಂಬಿದ್ದೇವೆ ಎಂಬುದಾಗಿ ಬಾಯಿಂದ ಹೇಳ್ತಾರೆ, ಆದರೆ ಅವರ ಕ್ರಿಯೆಗಳಾದರೂ ಹೆಂಗಿದಾವ್ರಿ? ದೇವರಿಗೆ ವಿರೋಧವಾದ ರೀತಿಯಲ್ಲಿ ಅವರು ನಡೀತಾ ಇದ್ದಾರೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಸಾರಿ ಯೇಸು ಸ್ವಾಮಿಯವರ ಬಳಿಗೆ ಒಬ್ಬ ವ್ಯಕ್ತಿ ತನ್ನ ಮಗನನ್ನು ಕರೆದುಕೊಂಡು ಬರ್ತಾ ಇದ್ದಾನೆ. 9ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ, ಆ ವ್ಯಕ್ತಿ ಯೇಸು ಸ್ವಾಮಿ ಇರಲಾರದ ಸಮಯದಲ್ಲಿ ತನ್ನ ಮಗನನ್ನು ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದಂಥ ಸಮಯದಲ್ಲಿ ಆ ಶಿಷ್ಯರು ಆ ಹುಡುಗನಿಗೆ ಪ್ರಾರ್ಥನೆ ಮಾಡಲಾಗಿ ಆ ಕುಮಾರನು ಸ್ವಸ್ಥತೆ ಹೊಂದಲಾರದ ಸ್ಥಿತಿಯಲ್ಲಿ ಇರುವಂಥ ಸಮಯದಲ್ಲಿ ಯೇಸು ಸ್ವಾಮಿಯವರು ಬಂದಾಗ ತಂದೆ ಆ ಹುಡುಗನನ್ನು ಏನು ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಪ್ರಿಯರೇ, ಕರೆದುಕೊಂಡು ಬಂದು ಹೇಳ್ತಾ ಇದ್ದಾನೆ ಆ ತಂದೆ. 20ನೇ ವಚನದಲ್ಲಿ ನಾವು ನೋಡುವಾಗ, ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು. ಆತನನ್ನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆ ಸುರಿಸುತ್ತಾ ಹೊರಳಾಡಿದನು. ಯೇಸು ಅವನ ತಂದೆಯನ್ನು ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು, ಚಿಕ್ಕಂದಿನಲ್ಲಿಯೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತ್ತು. ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣವಿಟ್ಟು ನಮಗೆ ಸಹಾಯ ಮಾಡು ಅಂದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎರಡನೇದಾಗಿ ಯೇಸುವನ್ನು ಹುಡುಕಿಕೊಂಡು ಬರ್ತೇವೆ, ಯೇಸುವಿನ ಬಳಿಗೆ ಬರ್ತೇವೆ, ಆದರೆ ನಮ್ಮ ಜೀವಿತದಲ್ಲಿ ಯೇಸುವಿನ ಮೇಲೆ ಪರಿಪೂರ್ಣವಾಗಿರ್ತಕ್ಕಂಥ ನಂಬಿಕೆ, ವಿಶ್ವಾಸ ಎನ್ನುವಂಥದ್ದು ನಮಗೆ ಇರೋದಿಲ್ಲ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ತಂದೆ ತನ್ನ ಮಗನನ್ನು ಕರೆದುಕೊಂಡು ಬಂದಿದ್ದಾನೆ, ಆದರೆ ಯೇಸು ಸ್ವಾಮಿ ಆತನನ್ನು ಸ್ವಸ್ಥ ಮಾಡ್ತಾನೆ ಇಲ್ವೋ ಅಂತೇಳಿ ಆತನಿಗೇನಿಲ್ಲ? ಪರಿಪೂರ್ಣವಾಗಿರ್ತಕ್ಕಂಥ ನಂಬಿಕೆ ಇಲ್ಲ. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ, ನಂಬುವವನಿಗೆ ಎಲ್ಲ ಕಾರ್ಯಗಳು ಆಗುತ್ತವೆ. ಈತನು ಹೆಂಗೆ ಬಂದಿದ್ದಾನೆ ಯೇಸು ಸ್ವಾಮಿ ಬಳಿಗೆ? ಅಪನಂಬಿಕೆಯಿಂದ. ನಿನ್ನ ಕೈಲಿ ಆಗಂಗಿದ್ರೆ ಮಾಡಪ್ಪ, ಇಲ್ಲಂದ್ರೆ ಬಿಟ್ಟು ಬಿಡು. ಹೆಂಗಿದೆ ಆತನ ಸ್ಥಿತಿ? ನಿನ್ನ ಕೈಲಿ ಆಗುವ ಹಾಗಿದ್ರೆ ನೀನು ಸ್ವಸ್ಥತೆ ಮಾಡು, ಇಲ್ಲಂದರೆ ಬಿಟ್ಟು ಬಿಡು, ನಾ ಬೇರೆ ದಾರಿ ನೋಡಿಕೊಳ್ತೀನಿ ಅಂತೇಳಿ ಏಸಪ್ಪ ಹೇಳಿರ್ತಕ್ಕಂಥದ್ದು ಒಂದೇ ಮಾತು, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಕಾರ್ಯಗಳು ಆಗುತ್ತವೆ. ನೀನು ನಂಬಿಕೆ ಇಡುವುದಾದರೆ, ವಿಶ್ವಾಸಿಸುವುದಾದರೆ, ದೇವರಿನ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವಂತಾತನಾಗಿದ್ದಾನೆ. ಪ್ರೇರೆ, ಅದರ ಸಲುವಾಗಿ ಎರಡನೇದಾಗಿ ನಮ್ಮ ನಂಬಿಕೆ ಎನ್ನುವಂಥದ್ದು ಏನಾಗಬೇಕು? ನಾವು ಸರಿ ಮಾಡಿಕೊಳ್ಳಬೇಕು. ಅಪನಂಬಿಕೆ ಆತ್ಮ ಎನ್ನುವಂಥದ್ದು ನಮ್ಮಿಂದ ದೂರ ಹೋಗಬೇಕು. ಪರಿಪೂರ್ಣವಾದಂಥ ನಂಬಿಕೆ ಕಡೆಗೆ ನಾವು ಬರಬೇಕು. ಯಾವಾಗ ಸ್ವಾಮಿಯವರು ಆ ಮಾತನ್ನು ಹೇಳಿದರು, ಆ ತಂದೆ ಹೇಳುವಂಥ ಮಾತು ನೋಡ್ರಿ, ಆ ಹುಡುಗನ ತಂದೆಯು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾನೆ? ನಾನು ನಂಬುತ್ತೀನಿ ಸ್ವಾಮಿ, ನೀನು ಹೇಳಿದ್ಯಲ್ಲ, ನಾನು ನಂಬುತ್ತೀನಿ. ಒಂದು ವೇಳೆ ನನಗೆ ಏನಾದರೂ ನಂಬಿಕೆ ಕಡಿಮೆಯಾಗಿದ್ದರೆ ನನಗೇನು ಮಾಡಿ, ನೀನು ಸಹಾಯ ಮಾಡು ಎಂಬುದಾಗಿ ಹೇಳಿದಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ತಂದೆ ಯಾವಾಗ ತಾನು ನಂಬುತ್ತೇನೆ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ದೇವರ ವಾಕ್ಯ ತಿಳಿಸ್ತಾ ಇದೆ ಸ್ಪಷ್ಟವಾಗಿ. ಪ್ರಿಯರೇ, ಆ ಕುಮಾರನಿಗೆ ದೇವರು ಏನು ಮಾಡಿದ್ರು ಅಂದರೆ ಸ್ವಸ್ಥತೆಯನ್ನು
ಕೊಟ್ಟರು ಪ್ರಿಯರೇ. ಅದ್ರ ಸಲುವಾಗಿ ಅನೇಕರು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ನಂಬಿಕೆ ಇಲ್ಲದೆ ಯೇಸುವನ್ನು ಏನು ಮಾಡ್ತಾ ಇದ್ದಾರೆ, ಅನುಸರಿಸ್ತಾ ಇದ್ದಾರೆ. ಯೇಸುವಿನ ಬಳಿಗೆ ಬರ್ತಾರೆ, ಆದರೆ ಅವರ ಜೀವಿತದಲ್ಲಿ ನಂಬಿಕೆ ಎನ್ನುವಂಥದ್ದು ಇಲ್ಲ. ಆ ಕಾರಣಕ್ಕಾಗಿ ಅವರ ನಂಬಿಕೆ ಇರಲಾರದ ಕಾರಣಕ್ಕಾಗಿ ಸ್ವಸ್ಥತೆಯನ್ನು ಅವರು ಹೊಂದಿಕೊಳ್ತಾ ಇಲ್ಲ. ಇನ್ನೊಂದು ಸಂದರ್ಭವನ್ನು ನಾವು ನೋಡುವಾಗ 20ನೇ ಅಧ್ಯಾಯ, ಒಂದು ಸಾರಿ ನೀವು ಯೋಹಾನ್ ಬರೆದ ಸುವಾರ್ತೆ ತೆಗಿರಿ, 24ನೇ ವಚನ. ಅಲ್ಲಿ ನಾವು ನೋಡುವಾಗ, ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಆದುದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. ಹಲ್ಲೆಲೂಯಾ. ಯಾರೀ? ಯೇಸು ಸ್ವಾಮಿಯ ಸಂಗಡ 3.5 ವರ್ಷಗಳ ಕಾಲ ಸೇವೆ ಪರಿಚರ್ಯದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯೇಸು ಕ್ರಿಸ್ತನು ಎದ್ದು ಬಂದಿದ್ದಾನೆ, ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ ಎನ್ನುವಂಥ ಸತ್ಯವನ್ನು ಏನು ಮಾಡ್ತಾ ಇಲ್ಲ ಈತ? ನಂಬುತ್ತಾ ಇಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಇವರು ನಂಬಿಕೆಯಲ್ಲಿ ಇಲ್ಲ, ಅಪನಂಬಿಕೆ ಉಳ್ಳವರಾಗಿ ಇದ್ದಾರೆ. ಅದ್ಭುತವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಏನಂತೇಳಿ ಅಂದರೆ, ನಾನು ನಂಬುವುದೇ ಇಲ್ಲ, ಆತನ ಕೈಗಳಲ್ಲಿ ನಾನು ಬೆರಳುಗಳನ್ನು ಹಾಕಬೇಕು, ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ನಾನು ಇಡಬೇಕು, ಇಡಲಾರದ ಹೊರತು ನಾನು ನಂಬುವುದಿಲ್ಲ ಎಂಬುದಾಗಿ ಹೇಳಿದ ಯೇಸು ಪುನಃ 8 ದಿವಸಗಳಾದ ಮೇಲೆ ಶಿಷ್ಯರಿಗೆ ಕಾಣಿಸಿಕೊಂಡಂಥ ಸಮಯದಲ್ಲಿ ಈ ಒಬ್ಬ ಶಿಷ್ಯನು ಕೂಡ ಅವರ ಬಳಿಯಲ್ಲಿ ಇರುವಾಗ ದೇವರ ವಾಕ್ಯ ಹೇಳ್ತಾ ಇದೆ, ಸ್ವಾಮಿಯವರು ಕಣ್ಣು ನೇರವಾಗಿ ಯಾರ ಮೇಲೆ ಹೋಯ್ತು? ತೋಮ. ಯಾವ ಶಿಷ್ಯಾತ? ಡೌಟಿಂಗ್ ಥಾಮಸ್ ಅಂತಾರೆ ಇಂಗ್ಲೀಷ್ನಾಗ. ಏನ್ರಿ? ಬರೀ ಏನು ಮಾಡೋದು? ಅಪನಂಬಿಕೆ, ಅನುಮಾನ ಪಡುವಂಥದ್ದು. ದೇವರು ಮಾಡ್ತಾನೋ ಇಲ್ವೋ. ಹಲ್ಲೆಲೂಯಾ. ಮಾಡುವ ದೇವರೇ ನಮಗೆ ಸಿಕ್ಕಿದ್ದಾನೆ ಕಾರ್ಯಗಳನ್ನು, ಆದರೆ ಅನೇಕರು ಏನು ಮಾಡ್ತಾರೆ? ಅನುಮಾನ ಪಡ್ತಾರೆ, ಅಪನಂಬಿಕೆಯಲ್ಲಿ ಇರ್ತಾರೆ. ಆವಾಗ ಸ್ವಾಮಿಯವರು ಅವನನ್ನು ನೋಡಿ ಏನಂತ ಹೇಳ್ತಾ ಇದ್ದಾರೆ, ಆಮೇಲೆ ತೋಮನಿಗೆ 27ನೇ ವಚನ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಪ್ರತ್ಯಕ್ಷನಾಗಿ ಬಂದಿರುವಂಥದ್ದನ್ನು ಯಾರು ನಂಬ್ತಾ ಇಲ್ಲ? ತೋಮನು ನಂಬುತ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಕೂಡ ಅನೇಕರ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಅದ್ಭುತಗಳ ಕುರಿತಾಗಿ ದೇವರು ಹೇಳಿದಾಗಲೂ ಕೂಡ ಏನು ಮಾಡ್ತಾ ಇಲ್ಲ? ಕೆಲವು ಜನರು ಅದನ್ನು ತೋರಿಸಿದಾಗಲೂ ಕೂಡ ಏನು ಮಾಡ್ತಾ ಇಲ್ಲ? ನಂಬುತ್ತಾ ಇಲ್ಲ ಪ್ರಿಯರು. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ವರ್ಷ ನಿನ್ನ ನಂಬಿಕೆ ಏನಾಗಬೇಕು? ಬದಲಾಗಬೇಕು. ಅಪನಂಬಿಕೆ ಎಲ್ಲ ತೊಲಗಿಸಲ್ಪಡಬೇಕು. ಅದ್ಭುತವಾದಂಥ ಕಾರ್ಯ ದೇವರು ನಿನ್ನ ಜೀವಿತದಲ್ಲಿ ಮಾಡಬೇಕಾದ್ರೆ ನೀನು ನಂಬಿಗಸ್ತಳಾಗಿ ನೀನು ಇರಬೇಕು. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ, ನೀನು ಹೊಸಬನಾಗಿ ಹುಟ್ಟಬೇಕು. ಒಂದು ವಾಕ್ಯ ಇದೆ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನೀವು ನೋಡೋದಾದರೆ 5ನೇ ಅಧ್ಯಾಯ 17ನೇ ವಚನ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರು ಕ್ರಿಸ್ತನಲ್ಲಿ ಇದ್ದಾರೋ ಅವ್ರು ಏನಂತೆ? ನೂತನವಾಗಿರ್ತಕ್ಕಂಥ ಸೃಷ್ಟಿಗಳು, ಹೊಸಬರಾಗಿರ್ತಕ್ಕಂಥ ಸೃಷ್ಟಿಗಳು. ಹಳೆಯವರು ಅವರು ಅಲ್ಲ ಪ್ರಿಯರೇ. 3ನೇದಾಗಿ ಸಮಯದಲ್ಲಿ ನಾವು ನೋಡೋಣ. ಮೊದಲನೇದಾಗಿ ನಾವು ಹೊಸಬರಾಗಿ ಹುಟ್ಟಬೇಕು. 2ನೇದಾಗಿ ಹುಟ್ಟಿದ ಮೇಲೆ ನಮ್ಮಲ್ಲಿ ಅಪನಂಬಿಕೆ ಇರಬಾರ್ದು. 3ನೇದಾಗಿ ನಮ್ಮ ನಡತೆ ಏನಾಗಬೇಕು? ಹೊಸದಾಗಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. 20ನೇ ವಚನದಿಂದ ನೀವು ನೋಡಿದ್ದೇ ಆದರೆ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ. 17ನೇ ವಚನ ಓದುವಾಗ, ಆದದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿ ಇರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ, ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ, ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ
ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ. ಪೌಲನು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ನೋಡ್ರಿ. ಅವ್ರು ಯಾಕೆ ಅನ್ಯರಾಗಿದ್ದಾರೆ? ದೇವರವರಿಗೆ ನಿತ್ಯ ಜೀವ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಅವ್ರು ಏನು ಮಾಡ್ತಾ ಇಲ್ಲ, ಆ ಜೀವ ನಮಗೆ ಬೇಡ, ನಾವು ಬಂಡತನದಲ್ಲಿಯೇ ಇರ್ತೀವಿ, ನಾವು ಅಶುದ್ಧರಾಗಿಯೇ ಇರ್ತೀವಿ, ಅತ್ಯಾಶೆಯಿಂದ ಅಶುದ್ಧವಾಗಿರ್ತಕ್ಕಂಥ ಕಾರ್ಯಗಳನ್ನು ಅವರು ಮಾಡುವವರಾಗಿದ್ದಾರೆ. ಆದರೆ ನೀವು ಆ ರೀತಿಯಾಗಿ ನಡೆದುಕೊಳ್ಳಬಾರದು, ಅನ್ಯರು ನಡೆದ ರೀತಿಯಲ್ಲಿ ನೀವು ನಡೆದುಕೊಳ್ಳಬಾರದು ಎಂಬುದಾಗಿ ಖಂಡಿತವಾಗಿ ಹೇಳ್ತಾ ಇದ್ದಾನೆ. ಯಾರು? ಪೌಲ ಪ್ರಿಯರು. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನೀವು ನಿಮ್ಮ ಹಿಂದಿನ ನಡತೆ, 27ನೇ ವಚನ ಓದ್ರಿ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು, ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಹಲ್ಲೆಲೂಯಾ. ಹೊಸದಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ನಡೆದುಕೊಳ್ಬೇಕು. ಚಿಕ್ಕ ಮಕ್ಕಳದ್ದು ಫಂಕ್ಷನ್ ಇರುತ್ತೆ, ನೀವು ಏನಂತೀರಿ, ಸರಸ್ವತಿ ಪೂಜೆ ಅಂತೀರಿ, ಫೇರ್ವೆಲ್ ಪಾರ್ಟಿ ಅಂತಾರೆ. ಫೇರ್ವೆಲ್ ಪಾರ್ಟಿ ಟೈಮ್ನಲ್ಲಿ ಏನು ಮಾಡ್ತಾರೆ, ಅನೇಕವಾಗಿರ್ತಕ್ಕಂಥ ಸ್ಕಿಟ್ಗಳನ್ನು ಮಾಡ್ತಾರೆ. ಯಾರು? ಮಕ್ಕಳು. ಡ್ಯಾನ್ಸ್ ಇರ್ತವೆ, ಹಾಡುಗಳಿರ್ತವೆ, ಮತ್ತು ಕಿರು ನಾಟಕಗಳು ಇರ್ತವೆ, ಏನೆಲ್ಲ ಕಾರ್ಯಗಳು ಇರ್ತವೆ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿಗೆ ಏನು ಮಾಡ್ತಾರೆ, ನುಣ್ಣ ಕ್ಲೀನ್ ಇದು ಏನು ಮಾಡ್ತಾರೆ, ಗುಂಡು ಹೊಡೆದು ಬಿಡ್ತಾರೆ. ಗುಂಡು ಹೊಡೆದು ಏನು ಮಾಡ್ತಾರೆ, ಚಸ್ಮಾ ಇಡ್ತಾರೆ. ಚಸ್ಮಾ ಇಟ್ಟ ಮೇಲೆ ಏನು ಮಾಡ್ತಾರೆ, ಒಂದು ಕೋಲ್ ಕೈಯಲ್ಲಿ ಕೊಡ್ತಾರೆ. ಕೋಲ್ ಕೊಟ್ಟ ಮೇಲೆ ಏನು ಮಾಡ್ತಾರೆ, ಗೋಸೆ ಟೈಪ್ ಏನೋ ಒಂದು ವಸ್ತ್ರ ಹಾಕ್ತಾರೆ. ಸೊಂಟದಲ್ಲಿ ಒಂದು ವಾಚ್ ಇಡ್ತಾರೆ. ಮತ್ತು ಹಿಂಗೆ ನಡಿಬಾರ್ದು. ಹೆಂಗೆ ನಡಿಬೇಕು, ಬಗ್ಗಿ ಸ್ವಲ್ಪ ನಡಿಬೇಕು. ನಿಮ್ಗೆ ಯಾರು ಅಂತೇಳಿ ಗೊತ್ತಾಯ್ತು. ಯಾರು? ಗಾಂಧಿ ತಾತ. ಗಾಂಧಿ ತಾತನ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಆ ಹುಡುಗ ಏನು ಮಾಡ್ತಾನೆ, ಯಾವ ರೀತಿಯಾಗಿ ಗಾಂಧೀಜಿಯವ್ರು ಇದ್ದರು, ಅವ್ರು ಯಾರು ಟೀಚರ್ ಯಾರು ಹೇಳ್ಕೊಟ್ಟಿದ್ರು ಅದೇ ರೀತಿಯಾಗಿ ಏನು ಮಾಡ್ತಾನೆ, ಅವನು ನಡ್ಕೊಳ್ತಾನೆ. ಎಷ್ಟೊತ್ತು? ಸ್ವಲ್ಪ ಹೊತ್ತೆ. ಅಲ್ಲೆಲ್ಲ ಎಷ್ಟೊತ್ತು ರೀ? ಸ್ವಲ್ಪ ಹೊತ್ತೆ. ಆಯ್ತು, ಅದೆಲ್ಲ ಆ್ಯಕ್ಟಿಂಗ್ ಎಲ್ಲ ಮುಗಿದ ಮೇಲೆ ಆಮೇಲೆ ಡೈಲಿ ಹಂಗೆ ಗಾಂಧೀಜಿ ಮಾಡಿದಂಗೆ ಮಾಡ್ತಾನೆ? ಮಾಡಲ್ಲ. ಯಾಕೆ ಮಾಡಲ್ಲ? ಅದು ಏನಿತ್ತದು, ಕಿರುನಾಟಕ ಇತ್ತು. ಅದು ನಾಟಕ ಪ್ರದರ್ಶನ ಆಯಿತು, ಮುಗೀತು. ಅಲ್ಲೆಲ್ಲ ಅದರಂಗೆ ನಮ್ಮ ಜೀವಿತ ಇರಬಾರ್ದು. ನಾಟಕದೋಪಾದಿಯಲ್ಲಿ ನಮ್ಮ ಜೀವಿತ ಇರಬಾರ್ದು. ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ನಾವು ಯಾರನ್ನು ಧರಿಸಿಕೊಂಡಿದ್ದೇವಂತ, ಯೇಸು ಕ್ರಿಸ್ತನನ್ನು, ಆತನನ್ನು ಧರಿಸಿಕೊಂಡವರಾಗಿರುವಂಥ ನಾವು, ಆತನು ಈ ಲೋಕದಲ್ಲಿ ಯಾವ ರೀತಿಯಾಗಿ ನಡೆದನು ಅದೇ ರೀತಿಯಾಗಿ ನಾವು ನಡೆಯುವರಾಗಬೇಕು. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥ ಪೂರ್ವ ಸ್ವಭಾವ, ಹಿಂದಿನ ನಡತೆಯನ್ನು ನೀವೇನು ಮಾಡಿರಿ, ತೆಗೆದು ಹಾಕ್ರಿ. ಅದರಿಂದ ಯಾವುದೇ ಉಪಯೋಗ ಇಲ್ಲ. ಅಲ್ಲಿಂದ ವಚನಗಳು ನೀವು ಓದಿದಾದರೆ 5ನೇ ಅಧ್ಯಾಯದವರೆಗೆ ನಾವು ನೋಡ್ತಾ ಇದ್ದೇವೆ. ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಸತ್ಯವನ್ನೇ ಆಡಬೇಕು, ಸುಳ್ಳಿನ ನಾಲಿಗೆಯನ್ನು ತೆಗೆದು ಹಾಕಬೇಕು. ಮತ್ತೇನು ಹೇಳ್ತಾ ಇದ್ದಾರೆ, ಕೋಪ ಪಾಪಕ್ಕೆ ಮೂಲ, ಕೋಪವನ್ನು ನೀವು ಮಾಡಬಾರ್ದು. ಕೋಪ ಮಾಡಿದಾಗ ಫಸ್ಟ್ನೇದಾಗಿ ನಮಗೆ ಸಿಟ್ಟು ಬರೋದು ಯಾವ್ದ್ರ ಮೇಲೆ ರೀ, ಒಳ್ಳೆ ಅಡುಗೆ ಮಾಡಿರ್ತಾರೆ, ಅಡುಗೆ ಊಟ ಮಾಡಲ್ಲ. ಅಲ್ಲಿಗೆ ನನ್ನನ್ನು ಒಳಗಂಡು ಹೇಳ್ತೀವಿ. ಅಲ್ಲಿಗೆ ಒಳ್ಳೆ ಅಡುಗೆ ಮಾಡಿರ್ತಾರ, ಸಿಟ್ಟೆಲ್ಲ ಯಾವ್ದ್ರ ಮೇಲೆ ತೋರಿಸ್ತೀವಿ ನಾವು, ಅಡುಗೆ ಮೇಲೆ ತೋರಿಸ್ತೀವಿ. ಅಲ್ಲಿಗೆ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ. ನಿಮ್ಮ ಕೋಪ ಹೆಂಗಿರ್ಬೇಕಂದ್ರೆ, ಸೂರ್ಯನ ಉದಯಿಸಿ ಸೂರ್ಯನು ಮುಳುಗುವ ಒಳಗಡೆನೇ ನಿಮ್ಮ ಕೋಪ ತೀರಬೇಕು. ಕನಿಕರದ ಆತ್ಮ ಉಳ್ಳವರಾಗಿ ನೀವು ಇರಬೇಕು. 3ನೇದಾಗಿ ಹೇಳ್ತಾ ಇದ್ದಾನೆ, ಅವಕಾಶ ಕೊಡಬಾರ್ದಂತೆ. ಯಾರಿಗೆ? ಸೈತಾನನಿಗೆ ಅವಕಾಶ ಕೊಟ್ಟರೆ ಅವನು ನಮ್ಮನ್ನು ಆಳ್ತಾನೆ. ಅವಕಾಶ ಕೊಟ್ಟರು ಯಾರು? ಹವ್ವಳು ಒಂಟಿಗಳಾಗಿ ಹಣ್ಣು ಇರ್ತಕ್ಕಂಥ ಪ್ರದೇಶಕ್ಕೆ ಏನು ಮಾಡಿದಾಳ್ರಿ, ಹೋಗಿದ್ದಾಳೆ. ಸೈತಾನನು ಮಾತಾಡ್ತಾ ಇದ್ದಾನೆ, ಅವಕಾಶ ಕೊಟ್ಬಿಟ್ಲು ಅವನಿಗೆ. ಯಾರಿಗಾದ್ರೂ ಅವಕಾಶ ಕೊಟ್ಟರೆ ಏನು ಮಾಡ್ತಾರೆ, ಅವಕಾಶವನ್ನು ಅವ್ರು ಏನು ಮಾಡ್ತಾರೆ, ದುರುಪಯೋಗ ಪಡಿಸಿಕೊಳ್ತಾರೆ. ಅನೇಕರನ್ನು ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ. ಸ್ವಲ್ಪ ಒಂಟರಿತನ ಎನ್ನುವಂಥದ್ದು, ಒಬ್ಬಂಟಿಗರಾಗಿ ಇರುವಂಥ ಸಮಯದಲ್ಲಿ ಅವ್ರು ಏನಾಗಿದ್ದಾರೆ, ಎಡವಿ ಬಿದ್ದಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸೈತಾನನಿಗೆ ನಿಮ್ಮ ಜೀವಿತದಲ್ಲಿ ಎಂದಿಗೂ ಕೂಡ ಅವಕಾಶ ಕೊಡಬೇಡ್ರಿ. ಸೈತಾನನು ನಿಮ್ಮ ದೇಹವನ್ನು ಆಳಬಾರದು. ಕ್ರಿಸ್ತನು ನಿಮಗೆ ಯಜಮಾನನಾಗಿರಬೇಕು. ಯೇಸು ಕ್ರಿಸ್ತನನ್ನು ಧರಿಸಿಕೊಂಡವರಾಗಿ ನೀವು ಇರಬೇಕು. ಮತ್ತೆ ಹೇಳ್ತಾ ಇದ್ದಾನೆ ಏನಂತೇಳಿ, ಕಳವು ಮಾಡಬಾರ್ದು. ಕಳ್ಳತನದ ನಡತೆ ನಿಮ್ಮಲ್ಲಿ ಯಾರಿಗೂ ಕೂಡ ಇರಬಾರ್ದು. ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ ಏನ್ರಿ, ನೀವು ಕಳ್ಳತನ ಮಾಡಬಾರ್ದಂತೆ. ಏನು ಮಾಡಬಾರ್ದು? ಇನ್ನೊಬ್ಬರ ಆಸ್ತಿಯನ್ನು, ಇನ್ನೊಬ್ಬರ ಸೊತ್ತನ್ನು, ಇನ್ನೊಬ್ಬರ ಕಟ್ಟಿಗೆಗಳಾಗಿರಲಿ. ಇವತ್ತು ಈ ಪ್ರೇಯರ್ಗೆ ಹೋಗಿದ್ದು ಯಾವುದಿದು, ಶ್ರೀಧರಗಡ್ಡೆ. ಅಯ್ಯಮ್ಮ ಕಬಾಸ್ತಾ ಇದ್ದಾಳೆ, ಎಲ್ಲ ಪ್ರೇಯರೆಲ್ಲ ಮುಗೀತು, ಕಬಾಸ್ತಾ ಇದ್ದಾಳೆ. ಯಾಕೆ ಕಬಾಸ್ತಾ ಇದ್ದಾಳೆ ಅಂತಂದರೆ,
ಆ ಅಮ್ಮ ಏನು ಹಾಕಿದ್ದಾಳೆ, ತೋಟ ಹಾಕಿದ್ದಾಳೆ. ಯಾವುದಂದರೆ ಅದು ಚವಳೆಕಾಯಿ, ಗೊತ್ತಿರಲ್ಲ, ಚವಳೆಕಾಯಿ ತೋಟ ಹಾಕಿಳ. ಚವಳೆಕಾಯಿಗಳೆಲ್ಲ ಯಾರೋ ಎಗರಿಸ್ಬಿಟ್ಟಿದ್ದಾರೆ. ಅದ್ರ ಸಲುವಾಗಿ ಅಯ್ಯಮ್ಮ ಕಬಾಸ್ತಾ ಇದ್ದಾಳೆ. ನೀವೇ ಪಕ್ಕದಲ್ಲಿದ್ದೀರಿ, ನೀವೇ ತಗೊಂಡಿರಿ, ನಿಮ್ಮನ್ನು ಬಿಟ್ಟು ಯಾರು ತಗೊಂತಾರೆ ಅಂತೇಳಿ. ಕಳ್ಳತನ ಮಾಡೋಕ್ಕೆ ಹೆಂಗಾದ್ರೂ ಬರ್ತಾರೆ, ಇಲ್ಲಿ ಪಕ್ಕದಾಗಿದ್ದಾರೆ ಮಾಡ್ತಾರೆ ಅಂತೇಳಿ ಅರ್ಥನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಇನ್ನೊಬ್ಬರ ಸೊತ್ತನ್ನು ನಾವು ಆಶಿಸಬಾರ್ದು, ಕದಿಯುವಂಥವ್ರು ನಾವು ಆಗಬಾರ್ದು. ಸತ್ಯವೇದ ಹೇಳ್ತಾ ಇದೆ ಪ್ರೇರ, ಆ ಕಳ್ಳತನದ ಆತ್ಮ ನಿಮ್ಮಿಂದ ತೊಲಗಿಸಲ್ಪಡಲಿ, ಮತ್ತು ನೀವು ಒಳ್ಳೆಯ ಉದ್ಯೋಗವನ್ನು ಏನು ಮಾಡಬೇಕು, ಮಾಡುವವರಾಗಬೇಕು. ಅಷ್ಟು ಮಾತ್ರ ಅಲ್ಲದೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ ಅಂದರೆ, ಕೆಟ್ಟ ಮಾತುಗಳು ನಿಮ್ಮ ಬಾಯಿಂದ ಬರಬಾರ್ದು. ಕೆಟ್ಟ ಮಾತುಗಳು, ಕುಚೋದ್ಯ ಮಾತುಗಳು, ಅನೇಕರಿಗೆ ನೋವನ್ನು ಕೊಡುವಂಥ ಮಾತುಗಳು ನಿಮ್ಮ ಬಾಯಿಂದ ಬರಬಾರ್ದು. ಮಕ್ಕಳಿಗೆ ಬೈಬೇಕಾದ್ರೆ ಒಳ್ಳೆ ಮಾತಿನಿಂದ ಬೈ. ಕೆಟ್ಟ ಕೆಟ್ಟ ಶಬ್ದಗಳು ಬಳಸ್ತಾ ಇರ್ತಾರೆ ಕೆಲವೊಬ್ಬರು, ಸುಪ್ರಭಾತದ ಶಬ್ದಗಳು. ಆ ಶಬ್ದಗಳು ಕೇಳಿದ್ರೆ ನಮ್ಮ ಕಿವಿ ಗುರ್ರ ಅಂತ. ಹಲ್ಲೆಲೂಯಾ, ಅಷ್ಟು ಕೆಟ್ಟ ಶಬ್ದಗಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬೈರಿ ಅವ್ರನ್ನ. ಆದರೆ ಕೆಲವೊಬ್ರು ಕತ್ತೆ ಅಂತ ಇರ್ತಾರೆ, ಅವ್ರ ಕತ್ತೆ ಆದರೆ ನೀವು ಕೂಡ ಕತ್ತೆ ಆದಂಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಕತ್ತೆ ಆಗಿದ್ದಾರೆ ಅಂದರೆ ನೀವು ಕೂಡ ಕತ್ತೆ ಆದಂಗೆ. ನೀವು ಕತ್ತೆ ಅಂತೇಳಿ ನಿಮ್ಮ ಮಗನಿಗೆ ಬೈದ್ರಪ್ಪ ಅಂದ್ರೆ ಮಗನ ಎತ್ತಿರೋದು ಯಾರು? ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಬೈಗಳಲ್ಲಿ ಕೂಡ ಕೆಟ್ಟ ಬೈಗಳು, ಕೆಟ್ಟ ಮಾತುಗಳು ನಮ್ಮ ಬಾಯಿಂದ ಬರಬಾರ್ದು. ಮತ್ತೆ ಹೇಳ್ತಾ ಇದ್ದಾನೆ ಏನಂತೇಳಿ, ಭಕ್ತಿಯ ಮಾತುಗಳು ಬರಬೇಕು. ಕೆಟ್ಟ ಮಾತುಗಳು ಹೋಗಬೇಕು, ಭಕ್ತಿಯ ಮಾತುಗಳು. ಮತ್ತು ಭಕ್ತಿಯ ಮಾತುಗಳು ಹೆಂಗಿರ್ಬೇಕಂತೆ, ಕಾಲೋಚಿತವಾಗಿರ್ತಕ್ಕಂಥ ಭಕ್ತಿಯ ಮಾತುಗಳು, ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಭಕ್ತಿಯ ಮಾತುಗಳು. ಯಾರೋ ಒಬ್ಬರು ತೀರು ಹೋಗಿರ್ತಾರೆ, ಆ ಸಮಯದಲ್ಲಿ ಹೋಗಿ ಬರ್ರಿ ನಮ್ಮ ಬರ್ತ್ಡೇ ಐತೆ ಅಂತೇಳಿ ಕರೆದ್ರೆ ಅವ್ರಿಗೆ ಏನಾಗುತ್ತೆ? ಕರೆದ್ರೆ ಏನಾಗತ್ತೆ ರೀ? ಏನಪ್ಪ, ನಾವು ನೋಡಿದ್ರೆ ಎಷ್ಟು ದುಃಖದಲ್ಲಿದ್ದೀವಿ, ಕಷ್ಟದಾಗಿದ್ದೀವಿ, ನೋವಿನಲ್ಲಿದ್ದೀವಿ. ಇವ್ರು ಏನು ಮಾಡ್ತಾರೆ, ಸಂಭ್ರಮದ ಗಳಿಗೆಯನ್ನು ಆಚರಣೆ ಮಾಡ್ತಾರೆ. ಅದ್ರ ಸಲುವಾಗಿ ಮಾತುಗಳು ಕೂಡ ಭಾಳ 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 ರಸವತ್ತಾಗಿರ್ಬೇಕಂತೇಳಿ ಹೇಳ್ತಾರೆ ಪೌಲ್. ಏನಂತೇಳಿ, ಕಾಲೋಚಿತವಾಗಿರ್ತಕ್ಕಂಥ ಮಾತುಗಳು. 25ನೇ ಅಧ್ಯಾಯ ನೀವು ತೆಗೆದಿದ್ದೆ, ಆದರೆ 12ನೇ ವಚನ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಸತ್ಯವೇದ ಹೇಳ್ತಾ ಇದೆ, 11-12 ವಚನಗಳು. ಸಮಯೋಚಿತವಾದಂಥ ಮಾತುಗಳು ಬೆಳ್ಳಿಯ ನಕಾಸಿಯಲ್ಲಿ ಖಚಿತವಾದ ಬಂಗಾರದ ಹಣ್ಣುಗಳಿಗೆ ಸಮಾನ. ಹಲ್ಲೆಲೂಯಾ. ಕೇಳುವ ಕಿವಿಗೆ ಮುಟ್ಟುವ ಬುದ್ಧಿವಾದವು ಹೊನ್ನಿನ ಮುರಿವಿಗೂ ಅಪರಂಜಿಯ ಆಭರಣಕ್ಕೂ ಸಮಾನ ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಭಕ್ತಿಯ ಮಾತುಗಳು ಎಲ್ಲ ಸಮಯದಲ್ಲಿ ನಾವು ಮಾತಾಡಿದರೆ ಕೇಳೋರು ಏನಂತಾರೆ, ಆಯ್ತಪ್ಪ ಈತ ಬಂದ, ಯಾವಾಗಲೂ ಅದೇ ಇರುತ್ತೆ. ಏನಿರುತ್ತೆ? ಅದೇ ರಾಗ, ಅದೇ ಹಾಡು, ಅದೇ ಹೇಳ್ತಾನೆ. ಅದನ್ನು ಬಿಟ್ಟು ಯಾವುದು ಕೂಡ ಹೇಳಲ್ಲ. ನಾವು ಆತ್ಮಗಳನ್ನು ಗೆಲ್ಲಬೇಕಾದ್ರೆ ಅವ್ರ ದಾರಿಯಲ್ಲಿ ಹೋಗಿ ನಾವೇನು ಮಾಡಬೇಕು, ಒಬ್ಬರನ್ನಾದರೂ ಯೇಸು ಕ್ರಿಸ್ತನಿಗೋಸ್ಕರವಾಗಿ ನಾವೇನು ಮಾಡ್ಬೇಕು ರೀ, ಗೆದ್ದುಕೊಳ್ಬೇಕು. ಒಂದು ಆತ್ಮವನ್ನಾದರೂ ದೇವರಿಗೋಸ್ಕರವಾಗಿ ನಾವೇನು ಮಾಡಬೇಕು, ಸಂಪಾದನೆ ಮಾಡಿಕೊಳ್ಳಬೇಕು. ಪೌಲನು ಹೇಳುವಂಥದ್ದು ಕೂಡ ಅದೇ ಆಗಿದೆ ಪ್ರಿಯರೇ. ದೇವರ ಪವಿತ್ರ ಆತ್ಮನನ್ನು ದುಃಖಪಡಿಸಬಾರ್ದು. ಯಾರನ್ನ ದುಃಖಪಡಿಸಬಾರ್ದು? ಪವಿತ್ರಾತ್ಮ ಎಲ್ಲಿದ್ದಾನೆ? ನಮ್ಮೊಳಗಡೆ ಇದ್ದಾನೆ. ನಮಗಾಗಿ ಆತನು ಇದ್ದಾನೆ. ಕೆಟ್ಟ ಕಾರ್ಯಗಳನ್ನು ಆತನು ಮಾಡಬೇಡ ಅಂತೇಳಿ ಹೇಳ್ತಾನೆ, ಒಳ್ಳೆ ಕಾರ್ಯಗಳನ್ನು ಮಾಡಿರಿ ಎಂಬುದಾಗಿ ಹೇಳ್ತಾನೆ. ಆ ಪವಿತ್ರ ಆತ್ಮನನ್ನು ನಾವು ದುಃಖಪಡಿಸಬಾರ್ದು ಪ್ರಿಯರೇ. ಮತ್ತೆ ಹೇಳ್ತಾ ಇದ್ದಾರೆ ಏನಂತೇಳಿ, ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಯಾವುಗಳು ನಿಮ್ಮಲ್ಲಿ ಇರಬಾರ್ದು. ಕೆಟ್ಟ ನಡತೆ ಉಳ್ಳವರಾಗಿ ನೀವು ಇರಬಾರ್ದು. ಮತ್ತೆ ಕೆಟ್ಟ ನಡತೆ ಉಳ್ಳವರನ್ನು ನೋಡಿ ನೀವು ಉರಿಗೊಳ್ಳಬಾರ್ದು. ಯಾರು ಮಾಡಿದ್ದು ಅವ್ರ ಅಡಿಗೆ ಊಟ ಮಾಡಲೇಬೇಕು. ಯಾರ್ದು ತೋಡಿದ ಗುಂಡಿಗೆಯಲ್ಲಿ ಅವರು ಬೀಳಲೇಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯ ಸಹೋದರ ಸಹೋದರಿ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ನೀನು ಹೊಸಬರಾಗಿ ಹುಟ್ಟಬೇಕು. ಹುಟ್ಟಿದ ಮೇಲೆ ನೀನು ನಂಬಿಕೆಯಲ್ಲಿ ಹೊಸತನವನ್ನು ಕಾಣಬೇಕು. ಕಂಡ ಮೇಲೆ ನಿನ್ನ ನಡತೆ ಇನ್ನೊಬ್ಬರಿಗೆ ಆಕರ್ಷಣೆಯಾಗಿರುವ ರೀತಿಯಲ್ಲಿ ಇರಬೇಕು ಹೊರತಾಗಿ ನಿನ್ನನ್ನು ನೋಡಿ ಅಪ್ಪ ಯಾಕಾದ್ರೆ ಯೇಸುವನ್ನು ನಂಬಕ್ಕೆ ಬಿಡಪ್ಪ ಅನ್ನುವಂಥ ರೀತಿಯಲ್ಲಿ ನಿನ್ನ ನಡತೆ ಇರಬಾರ್ದು. ಹೀಗೆ ಒಂದು ಸಾರಿ D.L. ಮೂಡಿ ಎನ್ನುವಂಥ ದೈವ ಭಕ್ತರು ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ಹೋದಂಥ ಸಮಯದಲ್ಲಿ ಒಬ್ಬ ತಾಯಿ ತನ್ನ ಮನೆಗೆ ಅವರನ್ನು ಆಹ್ವಾನ ಮಾಡ್ತಾರೆ ಪ್ರೇರೆ. ಕೊನೆಯದಾಗಿ ಹಲ್ಲೆಲೂಯಾ, ಮುಗಿಸ್ತೇನೆ ನಾನು. ಆ ತಾಯಿ ತನ್ನ ಮನೆಗೆ ಆಹ್ವಾನ ಮಾಡಿದಂಥ ಸಮಯದಲ್ಲಿ ಅಯ್ಯನವ್ರು ಏನು ಮಾಡ್ತಾರೆ, ಭಾಳ ಕರೆದಿದ್ದಕ್ಕಾಗಿ ಆ ತಾಯಿಯ ಮನೆಗೆ
ಹೋಗ್ತಾರೆ ಪ್ರಿಯರೇ. ಅವ್ರದ್ದು ಜಾಬ್ ಒಂದೇ, ಏನ್ರಿ? ಸುವಾರ್ತೆಯನ್ನು ಸಾರುವಂಥದ್ದು. ಒಂದು ಸಾರಿ ಅವ್ರನ್ನ ಸುವಾರ್ತೆ ಸಾರ್ತಾ ಇರಬೇಕಾದ್ರೆ ನಿನ್ಗೇನು ಬೇರೆ ಕೆಲಸ ಇಲ್ಲ ಅಂತ ಹೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ರೆ, ಏನು? ನನ್ನ ಕೆಲಸ ಯಾಕಿಲ್ಲ, ನನ್ನ ಕೆಲಸನೇ ಇದು. ಯಾವುದು ನನ್ನ ಕೆಲಸ? ಸುವಾರ್ತೆಯನ್ನು ಸಾರುವಂಥದ್ದು, ಆತ್ಮಗಳನ್ನು ಯೇಸುವಿಗಾಗಿ ಗೆದ್ದುಕೊಳ್ಳುವಂಥದ್ದು ಎಂಬುದಾಗಿ ಒಳ್ಳೆಯ ದೈವ ಸೇವಕರು ದೇವರ ವಿಷಯವಾಗಿರ್ತಕ್ಕಂಥ ಮಾತುಗಳನ್ನು ಅವರಿಗೆ ತಿಳಿಸಿದಾಗ ಆ ಸಹೋದರಿ ತನ್ನ ಮನೆಗೆ ಆಹ್ವಾನ ಮಾಡ್ತಾರೆ. ಯಾಕೆ ಆಹ್ವಾನ ಮಾಡ್ತಾರೆ ಅಂದರೆ, ಅವರು ಒಳ್ಳೆಯ ಪ್ರಖ್ಯಾತಿಯನ್ನು, ಹೆಸರನ್ನು, ಕೀರ್ತಿಯನ್ನು ಗಳಿಸಿದಂಥ ದೈವ ಸೇವಕರಾಗಿದ್ದರು. ಅವರು ನಮ್ಮ ಮನೆಗೆ ಕಾಲಿಟ್ಟರೆ ಸಾಕು, ನನಗೆ ಆಶೀರ್ವಾದ ಬರುತ್ತೆ ಅಂತೇಳಿ ಆ ತಾಯಿ ಆಹ್ವಾನ ಮಾಡಿದರೆ, ಅವಾಗ ಅಯ್ಯವರು ಆ ತಾಯಿಗೆ ಸುವಾರ್ತೆಯನ್ನು ಹೇಳಿದಾಗ ಆ ತಾಯಿ ಹೇಳ್ತಾ ಇದ್ದಾಳೆ ಅಂಥೇಳಿ, ಯೌವನ ಕಾಲದಲ್ಲಿರ್ತಕ್ಕಂಥ ಸ್ತ್ರೀ ಈಗಾಗಲೇ 3 ಫಿಲ್ಮ್ಗಳನ್ನು ಆಕೆ ಮಾಡಿದ್ದಾಳೆ. 3 ಫಿಲ್ಮ್ಗಳು ಕೂಡ ಏನಾಗಿದ್ದಾವೆ? ಹಿಟ್ಟಾಗಿದ್ದಾವೆ. ಒಳ್ಳೆಯ ಭವಿಷ್ಯತ್ತು ನನಗೋಸ್ಕರವಾಗಿದೆ. ನಾನು ಈಗಲೇ ಯೇಸು ಸ್ವಾಮಿಯನ್ನು ನಂಬಲ್ಲ, ಈಗಲೇ ನಾನು ರಕ್ಷಣೆಯನ್ನು ಹೊಂದೋದಿಲ್ಲ, ನಾನು ಇನ್ನೂ ಏನೆಲ್ಲ ಮಾಡಬೇಕಾಗಿದೆ, ನನ್ನ ಕೆರಿಯರ್ ದೊಡ್ಡದಿದೆ ಅಂತೇಳಿ ಏನು ಮಾಡ್ತಾ ಇದ್ದಾಳೆ ಆಕೆ? ಲೋಕದ ಕಡೆಗೆ, ಲೋಕದ ಆಶೆಗಳನ್ನು ಏನು ಮಾಡ್ತಾ ಇದ್ದಾಳೆ? ಅಯ್ಯರ ಜೊತೆ ಹೇಳ್ತಾ ಇದ್ದಾಳೆ, ನಾನು ಎಲ್ಲ ಮುಗಿದ ಮೇಲೆ, ನಾನು ಕೊನೆಯದಾಗಿ ವಯಸ್ಸಾದ ಮೇಲೆ ನಾನು ಏನು ಮಾಡ್ತೀನಿ? ದೀಕ್ಷೆ ತೊಗೊತೀನಿ ಅಂತೇಳಿ ಹೇಳಿದ್ಲು ಪ್ರಿಯರೇ. ಹೋಗಿ ಹೇಳಿ ಒಳಗಡೆ ಕಾಫಿ ಇಟ್ಟಿದ್ಲು. ಕಾಫಿಯನ್ನು ತೆಗೆದುಕೊಂಡು ಬಂದು ಅಯ್ಯರಿಗೆ ಕೊಟ್ಲು ಪ್ರಿಯರೇ. ಅಯ್ಯರು ಹೇಳ್ತಾ ಇದ್ದಾರೆ, ಆ ರೀತಿ ಅಲ್ಲಮ್ಮ, ರಕ್ಷಣೆ ನೀನು ಹೊಂದಬೇಕು, ಹೊಸಬಳಾಗಿ ನೀನು ಹುಟ್ಟಬೇಕು. ಯೇಸು ಬಂದರೆ ನೀನೇನಾಗ್ತೀಯ? ಕೈ ಬಿಡಲ್ಪಡ್ತೀಯ ಅಂತೇಳಿ ಹೇಳಿದಾಗ ಆಕೆ ನಂಬಲಿಲ್ಲ. ಆ ಸಮಯದಲ್ಲಿ ಅಯ್ಯವರು ಅರ್ಧ ಕಪ್ಪು ಏನು ಮಾಡಿದರು? ಕಾಫಿಯನ್ನು ಕುಡಿದು, ಅಮ್ಮ ಈಗ ನೀನು ಈ ಕಾಫಿಯನ್ನು ನೀನು ಕುಡಿ ಅಂತೇಳಿ ಕೊಟ್ಟರು ಪ್ರಿಯರೇ. ಏನ್ರಿ ನೀವು ಒಳ್ಳೆ ದೈವ ಸೇವಕರು, ಪ್ರಖ್ಯಾತಿ ಹೊಂದಿದವರು, ಕೀರ್ತಿ ಹೊಂದಿದವರು ಅಂತೇಳಿ ನಿಮ್ಮನ್ನು ಕರೆದ್ರೆ ನೀವು ಈ ಥರ ಮಾಡುವಂಥದ್ದಾ ಎಂಬುದಾಗಿ ಏನು ಮಾಡಿಲ್ಲಕ್ಕೆ ಕ್ಲಾಸ್ ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಹಲ್ಲೆಲೂಯಾ. ಅವಾಗ ನೀನೇ ಅಲ್ಲಮ್ಮ ಹೇಳಿದಿ, ಲಾಸ್ಟಿಗೆ ನಾನು ಯೇಸುಸ್ವಾಮಿ ನಂಬ್ತೀನಿ, ಲೋಕದಲ್ಲೆಲ್ಲ ತಿರುಗಾಡಿ ಲೋಕದ ಎಲ್ಲ ಮಾಲಿನ್ಯಗಳನ್ನೆಲ್ಲ ಅಂಟಿಸಿಕೊಂಡು ಆಮೇಲೆ ಕೊನೆಯದಾಗಿ ನಾನು ಯೇಸುವಿನ ಬಳಿಗೆ ಬರ್ತೀನಿ ಅಂತೇಳಿ ಹೇಳಿದಲ್ಲ, ಇದು ಕೂಡ ಅದೇ ರೀತಿಯಾಗಿ ಇರುವಂಥದ್ದಲ್ಲ ಎಂಬುದಾಗಿ ಆಕೆಗೆ ದೈವ ಸೇವಕರು ಹೇಳಿದಾಗ ಆಕೆ ಕಣ್ಣುಗಳು ಏನಾದವು ರೀ? ತೆರೆಯಲ್ಪಟ್ಟು ಪ್ರಿಯರೇ. ಆಕೆ ಮನೋನೇತ್ರಗಳೇನಾದವು? ತೆರೆಯಲ್ಪಟ್ಟು ಕಣ್ಣಲ್ಲಿ ನೀರು ಸುರಿತಾ ಇದೆ. ಅಯ್ಯೋ, ನನಗೆ ಸತ್ಯವನ್ನು ಬೋಧಿಸುವಂಥವರು ಯಾರು ಕೂಡ ಇರಲಿಲ್ಲ, ನನಗೆ ಸತ್ಯವನ್ನು ಬೋಧಿಸಿದರು ಎಂಬುದಾಗಿ ಆ ತಾಯಿ, ನನಗೆ ಇನ್ನೂ ಈ ಸಿನಿಮಾಗಳು ಬೇಡ, ನಾನು ಸತ್ಯ ದೇವರನ್ನು ಅರಿತುಕೊಳ್ಳಬೇಕು, ಸತ್ಯವೇದದಲ್ಲಿ ನಾನು ಪಳಗಬೇಕು ಅಂತೇಳಿ ರಕ್ಷಣೆಯನ್ನು ಹೊಂದಿದರು ಪ್ರಿಯರೇ. ಆಕೆ ರಕ್ಷಿಸಲ್ಪಟ್ಲು, ದೇವರ ಮಗಳಾದಲು ಪ್ರಿಯರೇ. ಕಾರಣ ಒಂದೇ, ಆಕೆಗೆ ವಾಕ್ಯ ಎನ್ನುವಂಥದ್ದು ಏನಾಯಿತು? ಮುಟ್ಟಿತು, ತಲುಪಿತು ಪ್ರಿಯರೇ. ಆಕೆ ತನ್ನ ಜೀವಿತವನ್ನು ಏನು ಮಾಡಲಿಲ್ಲ? ಮಲಿನ ಮಾಡಿಕೊಳ್ಳಲಿಲ್ಲ, ಹೊಲಸು ಮಾಡಿಕೊಳ್ಳಲಿಲ್ಲ. ದೇವರಿಗೋಸ್ಕರವಾಗಿ ಆಕೆ ಸಿದ್ಧಳಾದಲು ಪ್ರಿಯರೇ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿವಸ ದೇವರು ನಮ್ಮ ಸಂಗಡ ಮಾತಾಡುವಂಥ ಮಾತು ಒಂದೇ, ನೀವು ಹೊಸಬರಾಗಿ ಹುಟ್ಟಬೇಕು, ನಿಮ್ಮ ನಂಬಿಕೆ ಹೊಸತನದಲ್ಲಿ ಇರಬೇಕು, ನೀವು ನಿಮ್ಮ ನಡತೆ ಹೊಸದಾಗಿ ಇರಬೇಕು, ನೀವು ಹಳೆಯವರಾಗಿ ಇರಬಾರ್ದು. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ. ಕೊನೆಯದಾಗಿ ಒಂದು ವಚನ, ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 5ನೇ ವಚನ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 5ನೇ ವಚನ ಓದ್ರಿ ಒಂದ್ಸರಿ. ಪ್ರಕಟಣೆ 21:5. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ ಎಲ್ಲವನ್ನ ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು, ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಆ ಸಿಂಹಾಸನದ ಮೇಲೆ ಕೂತಿದ್ದವನು, ಎಲ್ಲ ನೆರವೇರಿತು, ನಾನೇ ಆದಿಯು ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯು ಆಗಿದ್ದೇನೆ. ದಾಹವುಳ್ಳವನಿಗೆ ಜೀವ ಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಈಗೋ ಎಲ್ಲವನ್ನ ಏನು ಮಾಡ್ತೀನಿ? ಹೊಸದು ಮಾಡ್ತೀನಿ. ಈ ಭೂಮಿ ಏನಾಗುತ್ತಂತೆ? ಬೆಂಕಿಯ ಮೂಲಕವಾಗಿ ಗತಿಸಿ ಹೋಗುತ್ತೆ, ಆಕಾಶ ಗತಿಸಿ ಹೋಗುತ್ತೆ, ಸೂರ್ಯ ಚಂದ್ರ ನಕ್ಷತ್ರಗಳು ಗತಿಸಿ ಹೋಗ್ತವೆ. ಆದರೆ ದೇವರು ತನ್ನನ್ನು ನಂಬಿದ ಮಕ್ಕಳಿಗೆ ಏನು ಕೊಡ್ತಾನಂತೆ? ಹೊಸದಾದ ಭೂಮಿ, ಹೊಸದಾದ ಆಕಾಶ ಮತ್ತು ಹೊಸದಾಗಿರ್ತಕ್ಕಂಥ ಪರಲೋಕವನ್ನು ದೇವರು ನಮಗೆ ಕೊಡಲಿಕ್ಕಿದ್ದಾನೆ. ಪರಿಶುದ್ಧ ಪಟ್ಟಣವನ್ನು ದೇವರು ನಮಗೆ ಕೊಡಲಿಕ್ಕಿದ್ದಾನೆ. 21ನೇ ಅಧ್ಯಾಯ 1ನೇ ವಚನ. ತರುವಾಯ ನೂತನ ಆಕಾಶ ನೂತನ ಮಂಡಲವನ್ನು, ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು, ಮೊದಲಿದ್ದ ಭೂಮಂಡಲವು ಇಲ್ಲದೇ ಹೋದವು, ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲ ಗಿತ್ತಿಯಂತೆ
ಶೃಂಗರಿಸಲ್ಪಟ್ಟಿತ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಹೊಸತನ ಎನ್ನುವಂಥದ್ದು ಬೇಕು. ಮತ್ತೆ ಹೇಳ್ತಾ ಇದೆ ವಾಕ್ಯ, ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ, ಅದೇ ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿದನು. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಹೊಸಬರಾಗಿ ಹುಟ್ಟಿದರೆ ದೇವರು ಕೊಡುವಂಥ ಆಶೀರ್ವಾದಗಳು. ಪ್ರಕಟಣೆ ಪುಸ್ತಕ ಓದ್ರಿ. ಕೆಲವರು ಹೇಳ್ತಾರೆ ಪ್ರಕಟಣೆ ಪುಸ್ತಕ ಓದಬೇಡ್ರಿ, ಭಯ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ. ಹಲ್ಲೆಲೂಯಾ. ಓದುವಂಥ ಮಕ್ಕಳು ಪ್ರಕಟಣೆ ಪುಸ್ತಕವನ್ನು ಹೆಚ್ಚಾಗಿ ನೀವು ಓದ್ರಲ್ಲಿ ದೇವರು ನಮಗೋಸ್ಕರವಾಗಿ ಸಿದ್ಧ ಮಾಡಿರ್ತಕ್ಕಂಥ ಪರಲೋಕ ಪಟ್ಟಣದ ಕುರಿತಾಗಿ, ಮುಂದೆ ಆಗುವಂಥ ಸಂಭವಗಳ ಕುರಿತಾಗಿ ಎಷ್ಟೋ ಹೆಚ್ಚಾಗಿ ದೇವರು ಏನು ಮಾಡಿದ್ದಾರೆ, ಬರೆಸಿದ್ದಾರೆ. ದಾನಿಯೇಲನ ಗ್ರಂಥ, ಪ್ರಕಟಣೆ ಗ್ರಂಥ, ಹಳೆಯ ಒಡಂಬಡಿಕೆಯಲ್ಲಿ ದಾನಿಯೇಲನ ಗ್ರಂಥ 7ನೇ ಅಧ್ಯಾಯದಿಂದ ಹಿಡಿದು 12ನೇ ಅಧ್ಯಾಯದವರೆಗೆ, ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದಿಂದ ಹಿಡಿದು 22 ಅಧ್ಯಾಯಗಳವರೆಗೆ ಏನು ಮಾಡಿದ್ದಾರೆ, ದೇವರು ಪ್ರಪಂಚದಲ್ಲಿ ಮುಂದೆ ಆಗುವಂಥ ಸಂಭವಗಳನ್ನು ಬರೆಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಹೊಸಬರಾಗಿ ನೀವು ಹುಟ್ಟ್ರಿ, ದೇವರ ರಾಜ್ಯವನ್ನು ಸಂಪಾದನೆ ಮಾಡಿಕೊಳ್ಳ್ರಿ, ನಂಬಿಕೆಯಲ್ಲಿ ಹೊಸಬರಾಗ್ರಿ, ನಡತೆಯಲ್ಲಿ ಹೊಸಬರಾಗ್ರಿ, ಹೊಸದಾಗಿ ನೀವು ಹುಟ್ಟಿದ್ರೆ ದೇವರ ರಾಜ್ಯ ಯಾರಿಗಿದೆ, ನಿಮಗೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡೋಣ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ, ಹೊಸಬರಾಗಿ ಹುಟ್ಟಿದವರಿಗೆ ಆ ಒಂದು ಪರಲೋಕ ಎಂಬುದಾಗಿ. ನೀನು ಹಳೆಯವನಾಗಿದ್ದೀಯಾ, ಹೊಸಬನಾಗಿದ್ದೀಯಾ, ನೀನು ಪರೀಕ್ಷೆ ಮಾಡಿಕೊ. ಹಳೆಯವರಾಗಿದ್ದರೆ ಅವರು ಆದಾಮನವರು, ಕಡೇ ಆದಾಮನಾಗಿರುವ ಯೇಸು ಕ್ರಿಸ್ತನಿಗೆ ಸಂಬಂಧವಿಲ್ಲದವರು ಎಂಬುದಾಗಿ ವಾಕ್ಯ ತಿಳಿಸ್ತಾ ಇದೆ. ಸಹೋದರ ಸಹೋದರಿಯೇ, ಆವತ್ತು DL ಮೂಡಿ ಎನ್ನುವಂಥ ಭಕ್ತರು ಆ ಹೀರೋಯಿನ್ ಮನೆಗೆ ಹೋದಂಥ ಸಮಯದಲ್ಲಿ ಹೀರೋಯಿನ್ಗೆ ಅವರು ಸುವಾರ್ತೆಯನ್ನು ತಿಳಿಸಿದಾಗ ಆಕೆ ವ್ಯತಿರೇಕ ಮಾಡಿದ್ಲು. ನಾನು ಲೋಕದಲ್ಲಿ ಇರ್ತೀನಿ, ಇನ್ನು ನನಗೆ ಸಮಯ ಭಾಳ ಇದೆ, ಇನ್ನು ಎಷ್ಟೋ ಸಿನಿಮಾಗಳನ್ನು ನಾನು ಮಾಡಬೇಕು, ಪ್ರಖ್ಯಾತಿಯನ್ನು ನಾನು ಪಡೆಯಬೇಕು, ಎಷ್ಟೋ ದೊಡ್ಡದಾಗಿರ್ತಕ್ಕಂಥ ಕ್ಯಾರಿಯರ್ ನನಗೋಸ್ಕರವಾಗಿ ಇದೆ, ಏನೆಲ್ಲ ಮಾತುಗಳನ್ನು ಆಕೆ ಹೇಳಿದಾಗ ಅಯ್ಯೋರು ಹೇಳಿರ್ತಕ್ಕಂಥದ್ದು ಒಂದೇ, ನೀನು ನಿನ್ನನ್ನು ಮಲಿನ ಮಾಡಿಕೊಂಡು ಕೊನೆಯದಾಗಿ ದೇವರ ಬಳಿಗೆ ಬರ್ತೀಯಾ, ಈಗಲೇ ದೇವರನ್ನು ಕಂಡುಕೊಳ್ತೀಯಾ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಪ್ರಿಯರೇ, ನೀನು ಹೊಸದಾಗಿ ಹುಟ್ಟಲೇಬೇಕು. ಹುಟ್ಟಿದರೆ ನಿನಗೆ ದೇವರ ರಾಜ್ಯ, ಹುಟ್ಟದಿದ್ದರೆ ದೇವರ ರಾಜ್ಯ ಅಲ್ಲ, ಅದು ನರಕ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆ ನರಕಕ್ಕೆ ದೊಬ್ಬಲ್ಪಡಬೇಕಾದಂಥವ್ರು ಎಷ್ಟೋ ಜನರು ಇದ್ದಾರೆ, ಹೋಗ್ತಾನೇ ಇದ್ದಾರೆ. ಕಾರಣ ಏನಂದರೆ ಅವರು ಹೊಸದಾಗಿ ಹುಟ್ಟಲಿಲ್ಲ, ದೇವರನ್ನು ಮಹಿಮೆಪಡಿಸಲಿಲ್ಲ, ದೇವರ ಬಳಿಗೆ ಬರಲಿಲ್ಲ, ಅಲ್ಲ ಸಲ್ಲದ ಕಾರ್ಯಗಳನ್ನು ಅವರು ಲೋಕದಲ್ಲಿರುವಂಥವುಗಳನ್ನು ಮಾಡುವವರಾದರು. ಪ್ರಿಯರೇ, ನಮ್ಮನ್ನಾದರೂ ದೇವರು ಪ್ರೀತಿಸಿ ನಮ್ಮ ಬಳಿಗೆ ಆತನು ಬಂದಿದ್ದಾನೆ, ತನ್ನ ರಕ್ತವನ್ನು ಸುರಿಸಿದ್ದಾನೆ. ನಾವು ಹೊಸಬರಾಗಿ ಹುಟ್ಟೋಣ, ಹಳೆಯ ಪದ್ಧತಿಗಳನ್ನು ತೆಗೆದು ಹಾಕೋಣ, ಹೊಸತನದಲ್ಲಿ ಜೀವಿಸೋಣ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು ನಿಮಗೆ ಸ್ತೋತ್ರಗಳಿಗೆ, ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ಮಹಾದೇವರು ನಿಮಗೆ ಸ್ತೋತ್ರಗಳು. ಈ ಸಮಯದಲ್ಲಿ ಕರ್ತನ ವಾಕ್ಯ ಕೇಳಿದಂಥ ಇವರೆಲ್ಲರನ್ನ ಆಶೀರ್ವಾದ ಮಾಡಪ್ಪ. ವಾಕ್ಯದಗೋಸ್ಕರವಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ದುರ್ಗಮ್ಮ ಅವರನ್ನ, ಅವರೆಲ್ಲ ಸ್ವಾಮಿ ಮಕ್ಕಳನ್ನು ನಿನ್ನ ಹಸ್ತಕ್ಕೊಪ್ಪಿಸ್ಕೊಡ್ತಾ ಇದ್ದಾವೆ. ಪ್ರಭು ಕುಮಾರ್, ಅದೇ ರೀತಿಯಾಗಿ ಸುಶೀಲಾ ಅವರು ಮತ್ತು ಸ್ವಾಮಿ ಕರ್ತನೆ ಸ್ವಾಮಿ ಫಿಲಿಪ್ ರಾಜ್ನನ್ನು ಕೂಡ ನಿನ್ನ ಹಸ್ತಕ್ಕೊಪ್ಪಿಸ್ಕೊಡ್ತಾ ಇದ್ದೇವೆ. ಎಲ್ಲ ಸೌಖ್ಯತೆಯನ್ನು ಒದಗಿಸಿಕೊಡಯ್ಯ, ಸುರಕ್ಷತೆಯನ್ನು ಅನುಗ್ರಹ ಮಾಡು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಿನ್ನ ಆತ್ಮಿಕ ಮಕ್ಕಳು, ಅವರ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಪ್ಪ. ಹೌದು ಕರ್ತನೆ, ಎಲ್ಲ ದಾನಗಳಿಗಿಂತ ದೊಡ್ಡ ದಾನ ಅದು ವಾಕ್ಯ ದಾನ ಸ್ವಾಮಿ, ಸುವಾರ್ತೆಯ ದಾನ. ಆ ದಾನವನ್ನು ಈ ಕುಟುಂಬದವರು ಮಾಡಿದರೆ ಬರುವಂಥ ಪ್ರತಿಫಲ ಇವರು ಹೊಂದಿಕೊಳ್ಳುವಂತೆ ನೀನೇ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಂದು ಕೊರತೆಗಳನ್ನು ನೀಗಿಸಯ್ಯ. ಕರ್ತನೆ, ವಾಕ್ಯ ಕೇಳಿದಂಥ ಇವರು ಹೊಸಬರಾಗಿ ಹುಟ್ಟಬೇಕು, ಯೇಸುವಿಗಾಗಿ ನಾನು ಜೀವಿಸಬೇಕು, ಯೇಸುವಿನಲ್ಲಿ ನಾನು ಇರಬೇಕು, ಪರಲೋಕವನ್ನು ಸಂಪಾದನೆ ಮಾಡಿಕೊಳ್ಳಬೇಕು, ಅನೇಕ ಆತ್ಮಗಳನ್ನು ದೇವರಿಗಾಗಿ ನಾನು ಗೆದ್ದುಕೊಳ್ಳಬೇಕು ಎನ್ನುವಂಥ ಮನಸ್ಥಿತಿಯಲ್ಲಿ ಇವರು ಇರುವ ಹಾಗೆ ಸಹಾಯ ಮಾಡಿ ನಡೆಸುತ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿಬಿಡುತ್ತೇವೆ. ಪರಮ ತಂದೆಯೇ, ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು ಕೂಡಿ ಬಂದಿರುವ ಇವರ ಸಂಗಡಲ್ಲೂ ಸಕಲ ಸದ್ಭಕ್ತರ ಸಂಗಡಲ್ಲೂ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ.